ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಕೆಲವೊಮ್ಮೆ ಹೆಚ್ಚು ಇಂಪಾರ್ಟೆಂಟ್ ಅಂತ ಆಗೋದು ಸ್ಯಾಂಡ್. ಯಾಕೆ ಅಂತಂದರೆ ನೀವು ಮನೆ ಕಟ್ಟಬೇಕಾದ್ರೆ ಒಳ್ಳೆ ಸ್ಯಾಂಡ್ ಬಳಸಿದ್ರೆ ಸ್ಟ್ರೆಂತ್ ಖಂಡಿತ ನಿಮ್ದಾಗುತ್ತೆ. ಅದಕ್ಕೆ ಹೆಚ್ಚು ಸ್ಯಾಂಡ್ ಬಳಸಿದ್ರೆ ಫ್ಯೂಚರ್ನಲ್ಲಿ ವಾಲ್ ಕ್ರ್ಯಾಕ್ಸು, ಸೀಪೇಜಸ್ಸು, ಪ್ಲಾಸ್ಟಿಂಗ್ ಪ್ರಾಬ್ಲಮ್ಸು, ಟೈಲ್ಸ್ ಲಿಫ್ಟಿಂಗ್ ಆಗೋದು, ಲೀಕೇಜ್ ಆಗೋದು, ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳೇ ಶುರು ಆಗುತ್ತೆ. ಮಾರ್ಕೆಟ್ನಲ್ಲಿ ಕೆಲವೊಂದು ಸ್ಯಾಂಡ್ಗಳು ಸಿಗುತ್ತೆ. ಅವು ಯಾವ್ಯಾವು ಅಂತಂದರೆ ಮೊದಲನೇದಾಗಿ ರಿವರ್ ಸ್ಯಾಂಡ್ ಅಂತ ಹೇಳ್ತೀವಿ, ನಂತರ ಸ್ಯಾಂಡು, ಕ್ರಷು ಸ್ಯಾಂಡು. ಈ ಸ್ಯಾಂಡ್ಗಳಲ್ಲಿ ಡಬಲ್ ವಾಶು, ಸಿಂಗಲ್ ವಾಶ್ ಅಂತೇಳಿ ಜನಗಳನ್ನ ತುಂಬ ಕನ್ಫ್ಯೂಷನ್ ಮಾಡುತ್ತೆ. ಹಾಗಾದರೆ ಯಾವ ಸ್ಯಾಂಡು ಯಾವ ಕೆಲಸಕ್ಕೆ ಮತ್ತು ಅದರಲ್ಲಿ ಗುಡ್ ಯಾವುದು ಬ್ಯಾಡ್ ಯಾವುದು, ಯಾವ ಸ್ಯಾಂಡು ಏನು ರೇಟ್ ಆಗುತ್ತೆ ಮತ್ತು ಮನೆ ಕಟ್ಟೋರು ಮೋಸ ಆಗದೆ ಅದನ್ನು ಹೇಗೆ ಗುರುತಿಸಬೇಕು, ಇವತ್ತು ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ಸ್ಯಾಂಡ್ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಸ್ಯಾಂಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮಗೆ ಯಾವ ಸ್ಯಾಂಡ್ ಇಷ್ಟ? ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಯಾಂಡ್ ಅಂತಂದರೆ ಏನು? ಮೊದಲಿಗೆ ನಾವು ಇದರ ಬೇಸಿಕ್ ವಿಚಾರ ತಿಳ್ಕೊಳ್ಳೋಣ. ಸ್ಯಾಂಡ್ ಅಂತಂದರೆ ಸಣ್ಣ ಸಣ್ಣ ಸ್ಟೋನ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಇದನ್ನು ಮೇನ್ಲಿ ಕಾಂಕ್ರೀಟು, ಬ್ರಿಕ್ ವರ್ಕು, ಪ್ಲಾಸ್ಟಿಂಗು, ಫ್ಲೋರಿಂಗು, ಹೀಗೆ ಕನ್ಸ್ಟ್ರಕ್ಷನ್ ಎಲ್ಲ ಕೆಲಸಗಳಲ್ಲೂ ಬಳಸ್ತೀವಿ. ಒಳ್ಳೆ ಸ್ಯಾಂಡ್ ಯಾವಾಗಲೂ ಮನೆಗೆ ಸ್ಟ್ರೆಂತ್ ಹೆಚ್ಚಿಸುತ್ತೆ. ಅದೇ ಕೆಟ್ಟ ಸ್ಯಾಂಡ್ ಆದರೆ ಕನ್ಸ್ಟ್ರಕ್ಷನ್ ಲೈಫನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಸ್ಯಾಂಡ್ ಸೆಲೆಕ್ಷನ್ನು ತುಂಬ ಇಂಪಾರ್ಟೆಂಟು. ಸ್ನೇಹಿತರೆ, ಸ್ಯಾಂಡ್ಗಳಲ್ಲಿ ಯಾವ್ಯಾವ ವಿಧಗಳಿದೆ? ಮೊದಲನೇದಾಗಿ ಬರುವಂಥದ್ದೇ ರಿವರ್ ಸ್ಯಾಂಡ್. ನೀವು ಎಲ್ಲ ನೋಡಿರುವಂಥದ್ದು. ಇದು ನದಿ ಪ್ರದೇಶಗಳಿಂದ ನ್ಯಾಚುರಲ್ ಆಗಿ ಸಿಗುವಂತಹ ಸ್ಯಾಂಡು. ಇದನ್ನು ವರ್ಷಗಳಿಂದ ಕನ್ಸ್ಟ್ರಕ್ಷನ್ನಲ್ಲಿ ಬಳಸ್ತಾನೆ ಬರ್ತಾ ಇದ್ದೀವಿ. ರಿವರ್ ಸ್ಯಾಂಡ್ನ ಮೆರಿಟ್ಸ್ಗಳೇನೇನು ಅಂತಂದರೆ, ಇದು ನ್ಯಾಚುರಲ್ ಸ್ಮೂತ್ ಟೆಕ್ಸ್ಚರ್ ಹೊಂದಿರುತ್ತೆ, ಪ್ಲಾಸ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ, ವರ್ಕಬಿಲಿಟಿ ತುಂಬ ಗುಡ್, ಇದರ ಫಿನಿಶಿಂಗು ತುಂಬ ಸ್ಮೂತ್ ಆಗಿರುತ್ತೆ. ಇದರ ಡಿಮೆರಿಟ್ಸ್ಗಳು ಏನೇನು ಅಂತಂದರೆ, ಇದರ ಕ್ವಾಲಿಟಿ ಯೂನಿಫಾರ್ಮ್ ಇರೋದಿಲ್ಲ. ಕೆಲವೊಮ್ಮೆ ಬಟ್ ಅದೇ ಸಿಲ್ಟ್ ಕಂಟೆಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಪ್ರೈಸು ತುಂಬ ಜಾಸ್ತಿ ಕೂಡ, ಅವೈಲಬಿಲಿಟಿ ತುಂಬ ಕಡಿಮೆ. ಯಾಕೆ ಅಂತಂದರೆ ಇಲ್ಲಿಗಲ್ ಮೈನಿಂಗ್ ಇಶ್ಯೂಸು ತುಂಬ ನಮ್ಮನ್ನು ಕಾಡ್ತಾ ಇದೆ. ಇದರ ಬೆಸ್ಟ್ ಯೂಸೇಜ್ ಏನು ಅಂತಂದರೆ ಪ್ಲಾಸ್ಟಿಂಗು, ಮೇಸನ್ರಿ ವರ್ಕು, ಪ್ರೀಮಿಯಂ ಫಿನಿಶಿಂಗ್, ಇದು ಎಲ್ಲ ಕಡೆ ತುಂಬ ಉಪಯೋಗ ಆಗುತ್ತೆ. ನಂತರ ಬರುವಂಥ ಸ್ಯಾಂಡೇ ಸ್ಯಾಂಡ್, ಮ್ಯಾನುಫ್ಯಾಕ್ಚರಿಂಗ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದು ಫ್ಯಾಕ್ಟ್ರಿನಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಕ್ರಷ್ ಮಾಡಿ ಮೆಷಿನ್ ಮೂಲಕ ತಯಾರಿಸಿ ಮಾಡುವಂತಹ ಸ್ಯಾಂಡ್ ಇದೆ. ಇದರ ಮೆರಿಟ್ಸ್ ಏನೇನು ಅಂತಂದರೆ, ಇದು ಕನ್ಸಿಸ್ಟೆನ್ಸ್ ಕ್ವಾಲಿಟಿ ಹೊಂದಿರುತ್ತೆ, ಸ್ಟ್ರಾಂಗ್ ಕಾಂಕ್ರೀಟ್ಗೆ ಉತ್ತಮವಾಗಿರುತ್ತೆ, ಡಸ್ಟ್ ಕಂಟ್ರೋಲ್ ಮಾಡಿರ್ತಾರೆ, ಈಸಿಲಿ ಅವೈಲಬಿಲಿಟಿ ಸಿಗುತ್ತೆ ನಿಮಗೆ. ಕಾಸ್ಟ್ ವೈಸ್ ಅಂತ ಬಂದಾಗ ರಿವರ್ ಸ್ಯಾಂಡ್ಗಿಂತ ಎಕನಾಮಿಕಲ್ ಆಗಿರುತ್ತೆ. ಈ ಸ್ಯಾಂಡ್ನ ಡಿಮೆರಿಟ್ಸ್ ಏನೇನು ಅಂತಂದರೆ, ಇದರ ಕ್ವಾಲಿಟಿ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀಪ್ ಕ್ವಾಲಿಟಿ ತೊಗೊಂಡ್ರೆ ಡಸ್ಟು ತುಂಬ ಜಾಸ್ತಿ ಇರುತ್ತೆ. ಪ್ರಾಪರ್ ವಾಷಿಂಗ್ ಇಲ್ಲ ಅಂತಂದರೆ ಸ್ಟ್ರೆಂತು ಕಡಿಮೆ ಕೂಡ ಆಗಬಹುದು. ಇದರ ಬೆಸ್ಟ್ ಯೂಸೇಜ್ ಏನೇನು ಅಂತಂದರೆ RCC ವರ್ಕು, ಸ್ಲ್ಯಾಬ್ಸು, ಬೀಮು, ಕಾಲಮ್, ಇನ್ನಿತರ ಕಾಂಕ್ರೀಟ್ ಕೆಲಸಗಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ನಂತರ ಬರೋದು ವಿಚಾರವೇ ಕ್ರಶ್ಡ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದು ಕೂಡ ಸ್ಟೋನ್ ಕ್ರಶ್ ಮಾಡಿ ಮಾಡುವಂತಹ ಸ್ಯಾಂಡ್. ಆದರೆ ಸ್ಯಾಂಡ್ಗಿಂತ ಕ್ವಾಲಿಟಿ ವೇರಿಯೇಷನ್ ಜಾಸ್ತಿ ಇರುತ್ತೆ. ಇದರಲ್ಲಿ 2 ಟೈಪ್ ಇರುತ್ತೆ. ಯಾವುದು ಅಂತಂದರೆ ಒಂದು ಸಿಂಗಲ್ ವಾಶ್, ಮತ್ತೊಂದು ಡಬಲ್ ವಾಶ್ ಅಂತ ಹೇಳ್ತೀವಿ. ಸಿಂಗಲ್ ವಾಶ್ ಸ್ಯಾಂಡು ಒಮ್ಮೆ ಮಾತ್ರ ವಾಶ್ ಮಾಡಿರುವಂತಹ ಸ್ಯಾಂಡು. ಇದರ ಮೆರಿಟ್ಸ್ ಏನು ಅಂತಂದರೆ ಚೀಪಾಗಿರುತ್ತೆ, ಈಸಿಲಿ ಅವೈಲಬಿಲಿಟಿ ಇರುತ್ತೆ. ಇದರ ಬ್ಯಾಡ್ ಏನು ಅಂತಂದರೆ ಡಸ್ಟು ತುಂಬ ಜಾಸ್ತಿ ಇರುತ್ತೆ, ಮಡ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ, ಕಾಂಕ್ರೀಟ್ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗಬಹುದು, ಮುಂದೆ ಪ್ಲಾಸ್ಟಿಂಗ್ ಕ್ರ್ಯಾಕ್ಸ್ ಬರಬಹುದು. ನಂತರ ಡಬಲ್ ವಾಶ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದನ್ನು 2 ಬಾರಿ ವಾಶ್ ಮಾಡಿ ಕ್ಲೀನ್ ಮಾಡಿರುವಂತಹ ಸ್ಯಾಂಡ್. ಇದರ ಮೆರಿಟ್ಸ್ ಏನು ಅಂತಂದರೆ ಡಸ್ಟು ತುಂಬ ಕಡಿಮೆ ಇರುತ್ತೆ, ಬೆಟರ್ ಬಾಂಡಿಂಗ್ ಇರುತ್ತೆ, ಗುಡ್ ಫಿನಿಶಿಂಗ್ ಇರುತ್ತೆ, ಕಾಂಕ್ರೀಟ್ ಸ್ಟ್ರಾಂಗ್ ಆಗುವಲ್ಲಿ ಇದ್ರದ್ದು ಕೈಚಳಕ ಜಾಸ್ತಿ ಇರುತ್ತೆ. ಇದರ ಬ್ಯಾಡ್ ಏನು ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಆದರೆ ಲಾಂಗ್ ಟರ್ಮ್ ಕ್ವಾಲಿಟಿಗೆ ಇದು ಬೆಟರ್ ಆಪ್ಷನ್ ಅಂತ ಹೇಳ್ತಿದ್ದೆ. ಸ್ನೇಹಿತರೆ, ನಾವು ಸ್ಯಾಂಡನ್ನು ಬಳಸಬೇಕಾದ್ರೆ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಸ್ಯಾಂಡ್ ಇಂಪಾರ್ಟೆಂಟ್ ಅಂತಂದರೆ, ಈ ಕಾಂಕ್ರೀಟು RCC ವರ್ಕು, ಕಾಲಮ್ಮು, ಬೀಮು, ಸ್ಲ್ಯಾಬ್ ಅಂತ ಬಂದಾಗ ಗುಡ್ ಕ್ವಾಲಿಟಿ ಸ್ಯಾಂಡ್ ಅಥವಾ ಡಬಲ್ ವಾಶ್ಡ್ ಕ್ರಷ್ ಸ್ಯಾಂಡನ್ನು ಬಳಸ್ಬೋದು. ಬ್ರಿಕ್ ವರ್ಕ್, ಈ ಬ್ರಿಕ್ ವರ್ಕ್ಗೆ ಮೀಡಿಯಮ್ ಟೆಕ್ಸ್ಚರ್ ಸ್ಯಾಂಡ್ ಬಳಸಿದ್ರೆ ತುಂಬ ಒಳ್ಳೆಯದು. ನಾವು ಸ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. ಸ್ಮೂತ್ ಫಿನಿಶಿಂಗ್ ಬೇಕು ಅಂತಂದರೆ ರಿವರ್ ಸ್ಯಾಂಡ್ ಅಥವಾ ಪ್ಲಾಸ್ಟಿಂಗ್ ಸ್ಯಾಂಡ್ ಕೂಡ ಬಳಸ್ಬೋದು. ನಾವು ಫ್ಲೋರಿಂಗ್ ಮಾಡಬೇಕಾದ್ರೆ ಟೈಲ್ಸ್ ಕೆಳಗಡೆ ಹಾಕುವಂತಹ ಸಿಮೆಂಟ್ ಮಾರ್ಟರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾರ್ಮಲ್ ಕ್ರಶ್ಡ್ ಸ್ಯಾಂಡನ್ನೇ ಯೂಸ್ ಮಾಡ್ಬೋದು. ಸ್ನೇಹಿತರೆ, ನಾವಿಲ್ಲಿ ಗುಡ್ ಸ್ಯಾಂಡ್ ಅಂತ ಗುರುತಿಸೋದು ಹೇಗೆ?
ಹೇಗೆ ಅಂತಂದರೆ ಮೊದಲನೇದಾಗಿ ಅದ್ರ ಕಲರ್ ಚೆಕ್ ಮಾಡ್ಬೋದು. ತುಂಬ ಡಾರ್ಕ್ ಅಥವಾ ಕ್ಲೇ ಕಲರ್ ಇತ್ತು ಅಂತಂದರೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹ್ಯಾಂಡ್ ಟೆಸ್ಟ್ ಅಂತ ಹೇಳ್ತೀವಿ, ಅದು ಕೈನಲ್ಲಿ ಹಿಡಿದಾಗ ಡಸ್ಟ್ ತುಂಬ ಬಂದರೆ ಕ್ವಾಲಿಟಿ ವೀಕ್ ಆಗಿದೆ ಅಂತ ಅರ್ಥ. ನಂತರ ವಾಟರ್ ಟೆಸ್ಟ್ ಅಂತ ಹೇಳ್ತೀವಿ, ಒಂದು ಬಾಟಲ್ನಲ್ಲಿ ಸ್ಯಾಂಡು ಮತ್ತು ವಾಟರ್ ಎರಡೂ ಮಿಕ್ಸ್ ಮಾಡಿ ನೋಡಿದಾಗ ಮಡ್ ಲೇಯರ್ಸ್ ಜಾಸ್ತಿ ಬಂದರೆ ಕ್ವಾಲಿಟಿ ಸ್ವಲ್ಪ ಬ್ಯಾಡ್ ಆಗಿದೆ ಅಂತ ಅರ್ಥ. ಸ್ಮೆಲ್ ಟೆಸ್ಟ್ ಅಂತ ಹೇಳ್ತಾರೆ, ಅದರಲ್ಲಿ ಕೆಮಿಕಲ್ ಸ್ಮೆಲ್ ಬಂದರೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಪಾರ್ಟಿಕಲ್ ಸೈಜ್ ಅಂತ ಹೇಳ್ತೀವಿ, ಯೂನಿಫಾರ್ಮ್ ಪಾರ್ಟಿಕಲ್ ಇದ್ದರೆ ಕ್ವಾಲಿಟಿ ತುಂಬ ಉತ್ತಮವಾಗಿರುತ್ತೆ. ಇಲ್ಲಿ ಮಾರ್ಕೆಟ್ನಲ್ಲಿ ನಡೆಯುವಂಥ ಕಾಮನ್ ಮಿಸ್ಟೇಕ್ಸ್ ಏನು, ತುಂಬ ಜನ ಮಾಡೋದು ತಪ್ಪುಗಳು ಏನೇನಿದೆ ಅಂತಂದರೆ, ಚೀಪ್ ರೇಟ್ ನೋಡಿ ಸ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಚೀಪ್ ಸ್ಯಾಂಡಿಂದ ಫ್ಯೂಚರ್ನಲ್ಲಿ ವಾಲ್ ಕ್ರ್ಯಾಕ್ ಬರುತ್ತೆ, ವಾಟರ್ ಸೀಪೇಜ್ ಆಗುತ್ತೆ, ಪ್ಲಾಸ್ಟರ್ ಪೀಲ್ ಆಗುತ್ತೆ, ಟೈಲ್ಸ್ ಪ್ರಾಬ್ಲಮ್ ಉಂಟಾಗುತ್ತೆ, ಸ್ಟ್ರಕ್ಚರ್ ಕೂಡ ವೀಕ್ನೆಸ್ ಉಂಟಾಗುತ್ತೆ. ಈ ರೀತಿ ಸಮಸ್ಯೆ ಖಂಡಿತ ನೀವು ಕಾಣ್ತೀರಾ. ಕನ್ಸ್ಟ್ರಕ್ಷನ್ನಲ್ಲಿ ಯಾವಾಗಲೂ ಸ್ಯಾಂಡ್ನಲ್ಲಿ ಅಮೌಂಟನ್ನು ಸೇವ್ ಮಾಡಿದ್ರೆ ಲೇಟರ್ ರಿಪೇರಿಗೆ ನೀವು ತುಂಬ ಹಣನ ಖರ್ಚು ಮಾಡಬೇಕಾಗುತ್ತೆ. ನಿಮಗೆ ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದರೆ, RCC ವರ್ಕ್ಗೆ ಗುಡ್ ಕ್ವಾಲಿಟಿ ಡಬಲ್ ವಾಶ್ ಸ್ಯಾಂಡನ್ನು ಬಳಸಿ. ಪ್ಲಾಸ್ಟಿಂಗ್ ಅಂತ ಬಂದರೆ ಸ್ಮೂತ್ ಪ್ಲಾಸ್ಟಿಂಗ್ ಸ್ಯಾಂಡನ್ನೇ ಬಳಸಿ. ಗೊತ್ತಿಗೆ ಇರುವಂತಹ ಚೀಪ್ ಸ್ಯಾಂಡನ್ನು ಬಳಸೋದಕ್ಕೆ ಹೋಗಬೇಡಿ. ಯಾವಾಗಲೂ ಈ ಟ್ರಸ್ಟೆಡ್ ಸಪ್ಲೈಯರ್ ಇರ್ತಾರಲ್ಲ, ಅವ್ರ ಕಡೆಯಿಂದನೇ ಸ್ಯಾಂಡನ್ನು ಪರ್ಚೇಸ್ ಮಾಡಿ. ನಿಮಗೆ ಕೆಲವೊಂದು ಕಡೆ ಮಾತುಗಳು ಏನು ಅಂತಂದರೆ, ಮನೆ ಕಟ್ಟೋದು ಜೀವನದಲ್ಲಿ ಒಮ್ಮೆ ಮಾತ್ರ ಅಥವಾ 2 ಬಾರಿನೂ ಕೂಡ ಆಗಬಹುದು. ಆದರೆ ನಾವು ತಗೊಳ್ಳುವಂತಹ ಮೆಟೀರಿಯಲ್ ಡಿಸಿಷನ್ ಇರುತ್ತಲ್ಲ, ಅದು ಮನೆಯ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಟೈಲ್ಸು, ಪೇಂಟು, ಇಂಟೀರಿಯರ್ಸ್ ನಂತರ ಚೇಂಜ್ ಕೂಡ ಮಾಡ್ಬೋದು. ಆದರೆ ಫೌಂಡೇಶನ್ನು, ಕಾಂಕ್ರೀಟ್ ಕ್ವಾಲಿಟಿ ಒನ್ಸ್ ಮಿಸ್ಟೇಕ್ ಅಂತ ಆದರೆ ಲೇಟರ್ ಕರೆಕ್ಟ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅದಕ್ಕೆ ಸ್ಯಾಂಡ್ ಸೆಲೆಕ್ಷನ್ ಅನ್ನೋದು ಸಣ್ಣ ವಿಚಾರ ಅಲ್ಲವೇ ಇಲ್ಲ. ಸ್ಮಾರ್ಟ್ ಡಿಸಿಷನ್ ತೊಗೊಳ್ಳಿ, ಕ್ವಾಲಿಟಿನ ಚೂಸ್ ಮಾಡಿ, ಸ್ಟ್ರಾಂಗ್ ಹೋಮ್ ನಿಮ್ದಾಗಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಇನ್ನೂ ಸ್ಯಾಂಡ್ ಬಗ್ಗೆ ಏನಾದ್ರು ತುಂಬ ಡೌಟ್ಸ್ ಅಂತಿತ್ತು ಅಂತಂದರೆ, ಮಾಹಿತಿ ಬೇಕು ಅಂತ ಅನಿಸಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾದ ವಿವರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಮನೆ ಕಟ್ಟೋ ವಿಚಾರ ಆಗಿರಲಿ, ಪ್ಲ್ಯಾನ್ಗಳ ವಿಚಾರ ಆಗಿರಲಿ, ಯಾವುದೇ ವಿಚಾರ ಆದರೂ ನಮ್ಮ ಕಮಲ್ ಆರ್ಟ್ಸ್ನ ಸಂಪರ್ಕಿಸಿ. ನಮ್ಮ ಕಡೆಯಿಂದ ನಿಮಗೆ ಉತ್ತಮವಾದ ಮಾಹಿತಿ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಬೇಕಾದಂತಹ ಪ್ರತಿಯೊಂದು ಸಲಹೆಗಳು ನಿಮಗೆ ಸಿಗುತ್ತೆ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.